ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರ ಆರೋಗ್ಯ ಸ್ಥಿತಿ ಗಂಭೀರವಾಗಿದೆ. ಬೆಂಗಳೂರಿನ ಮಣಿಪಾಲ್ ಹಾಸ್ಪಿಟಲ್ನಲ್ಲಿ ಅವರಿಗೆ ಚಿಕಿತ್ಸೆ ಮುಂದುವರೆದಿದೆ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮ ಅವರ ಆರೋಗ್ಯ ಸ್ಥಿತಿ ಗಂಭೀರವಾಗಿದೆ. ಚೆನ್ನಮ್ಮನವರ ಉಸಿರಾಟದ ಸಮಸ್ಯೆಗೆ ಚಿಕಿತ್ಸೆ ಮುಂದುವರೆದಿದೆ. ಚೆನ್ನಮ್ಮನವರ ರಕ್ತದೊತ್ತಡ ಹಾಗೂ ನಾಡಿ ಮಿಡಿತ ಸ್ಥಿರವಾಗಿದೆ. ಡಾಕ್ಟರ್ ಸತ್ಯನಾರಾಯಣ್ ಮತ್ತು ಡಾಕ್ಟರ್ ಸುನೀಲ್ ಅವರು ಈ ಸಂದರ್ಭದಲ್ಲಿ ಸುನೀಲ್ ಕಾರಂತ್ ಅವರು ಅವರ ತಂಡ ಚಿಕಿತ್ಸೆಯನ್ನು ನೀಡ್ತಾ ಇದ್ದು ಮಣಿಪಾಲ್ ಆಸ್ಪತ್ರೆಯಲ್ಲಿ ಐಸಿಯುನಲ್ಲಿ ಚೆನ್ನಮ್ಮ ಅವರಿಗೆ ಚಿಕಿತ್ಸೆ ಮುಂದುವರೆದಿದೆ. ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದ್ದು ಅವರಿಗೆ ಉಸಿರಾಟದ ಸಮಸ್ಯೆ ಎದುರಾಗಿತ್ತು. ಹಾಗಾಗಿ ಈ ವೇಳೆ ಚಿಕಿತ್ಸೆ ಐಸಿಯುನಲ್ಲಿ ಮುಂದುವರೆದಿದೆ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಧರ್ಮಪತ್ನಿ ಶ್ರೀಮತಿ ಚೆನ್ನಮ್ಮ ಅವರ ಆರೋಗ್ಯ ಸ್ಥಿತಿ ಗಂಭೀರವಾಗಿದೆ ಅನ್ನುವಂಥ ಒಂದು ಮಾಹಿತಿ ಲಭ್ಯವಾಗ್ತಾ ಇದ್ದು ಈ ವೇಳೆ ವೈದ್ಯರು ಅವರನ್ನು ನೋಡ್ಕೊಳ್ತಾ ಇರುವಂಥ ವೈದ್ಯರು ಕೂಡ ಹೆಲ್ತ್ ಬುಲೆಟಿನ್ ಬಿಡುಗಡೆ ಮಾಡಿದ್ದಾರೆ. ಅವರ ಆರೋಗ್ಯ ಸ್ಥಿತಿಯ ಕುರಿತಾಗಿ ಈಗಾಗಲೇ ಚೆನ್ನಮ್ಮನವರ ರಕ್ತದೊತ್ತಡ ಹಾಗೂ ನಾಡಿ ಮಿಡಿತವಂತೂ ಸ್ಥಿರವಾಗಿದೆ. ಆದರೆ ಉಸಿರಾಟದ ಸಮಸ್ಯೆಗೆ ಚಿಕಿತ್ಸೆ ಮುಂದುವರೆದಿರುವಂಥದ್ದು. ಡಾಕ್ಟರ್ ಸತ್ಯನಾರಾಯಣ್ ಹಾಗೂ ಡಾಕ್ಟರ್ ಸುನೀಲ್ ಕಾರಂತ್ ತಂಡ ಚಿಕಿತ್ಸೆಯನ್ನು ಮುಂದುವರಿಸಿದೆ. ಮಣಿಪಾಲ್ ಆಸ್ಪತ್ರೆ ಐಸಿಯುನಲ್ಲಿ ಚೆನ್ನಮ್ಮ ಅವರಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇರುವಂತಹ ಚೆನ್ನಮ್ಮ ಅವರನ್ನು ಉಸಿರಾಟದ ಸಮಸ್ಯೆ ಎದುರಾದ ಹಿನ್ನೆಲೆಯಲ್ಲಿ ಹಾಸ್ಪಿಟಲ್ಗೆ ದಾಖಲು ಮಾಡಲಾಗಿರುವಂಥದ್ದು ಮಣಿಪಾಲ್ ಆಸ್ಪತ್ರೆಗೆ. ಸೊ ಅಲ್ಲಿ ಅವರಿಗೆ ಚಿಕಿತ್ಸೆ ನೀಡಲಾಗ್ತಾ ಇದ್ದು ರಕ್ತದೊತ್ತಡ ಹಾಗೂ ನಾಡಿಮಿಡಿತ ಸ್ಥಿರವಾಗಿದೆ. ನಿನ್ನೆ ಮಣಿಪಾಲ್ ಆಸ್ಪತ್ರೆಗೆ ಎಚ್.ಡಿ. ದೇವೇಗೌಡರು ಹಾಗೂ ಎಚ್.ಡಿ. ಕುಮಾರಸ್ವಾಮಿ ಭೇಟಿ ಕೊಟ್ಟರು. ಈ ವೇಳೆ ಆಸ್ಪತ್ರೆಯಿಂದ ಹೊರಬರುವಾಗ ದೇವೇಗೌಡರು ಹಾಗೂ ಎಚ್.ಡಿ.ಗೆ ಕಣ್ಣೀರು ಹಾಕಿದ್ದಾರೆ. ಗದ್ಗದಿತರಾಗಿ ಆಸ್ಪತ್ರೆಯಿಂದ ಹೊರಬಂದ ದೇವೇಗೌಡ ಹಾಗೂ ಎಚ್.ಡಿ. ಕುಮಾರಸ್ವಾಮಿ. ಎಚ್.ಡಿ. ದೇವೇಗೌಡರ ಪತ್ನಿ ಚೆನ್ನಮ್ಮ ಆರೋಗ್ಯ ಸ್ಥಿತಿ ಗಂಭೀರವಾಗಿದ್ದು ನಿನ್ನೆ ಮಣಿಪಾಲ್ ಆಸ್ಪತ್ರೆಗೆ ಎಚ್.ಡಿ.ಕೆ ಮತ್ತು ದೇವೇಗೌಡರು ತೆರಳಿ ಈ ಸಂದರ್ಭದಲ್ಲಿ ಅವರ ಆರೋಗ್ಯದ ಕುರಿತಾಗಿ ವೈದ್ಯರಿಂದ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ದೇವೇಗೌಡರು ಕೂಡ ತಮ್ಮ ಪತ್ನಿ ಆರೋಗ್ಯ ಸ್ಥಿತಿಯನ್ನು ನೆನೆದು ಗದ್ಗದಿತರಾದಂಥ ಪ್ರಸಂಗ ನಡೀತು. ಇನ್ನು ತಮ್ಮ ತಾಯಿಯ ಆರೋಗ್ಯ ಸ್ಥಿತಿಯನ್ನು ನೆನೆದು ಕುಮಾರಸ್ವಾಮಿಯವರು ಕೂಡ ಕ್ಷಣಕಾಲ ಗದ್ಗದಿತರಾದಂಥ ಒಂದು ಪ್ರಸಂಗ ನಡೀತು. ಮಣಿಪಾಲ್ ಆಸ್ಪತ್ರೆಗೆ ದೇವೇಗೌಡರು ತಮ್ಮ ಪತ್ನಿ ಆರೋಗ್ಯವನ್ನು ವಿಚಾರಿಸಲಿಕ್ಕೆ ಅಂತ ಆಗಮಿಸಿದಂಥ ಒಂದು ಸಂದರ್ಭ ದೃಶ್ಯದಲ್ಲಿ ನಾವು ಗಮನಿಸ್ತಾ ಹೋಗಬಹುದು. ದೇವೇಗೌಡರಿಗೆ ನಡೆಯುವುದಕ್ಕೆ ಕಷ್ಟವಾಗುತ್ತೆ ಅನ್ನುವಂಥ ಕಾರಣಕ್ಕೆ ಅವರು ವೀಲ್ಚೇರ್ನಲ್ಲೇ ಅಂದರೆ ಕಾರ್ನಲ್ಲಿ ಬಂದಂಥವರು ವೀಲ್ಚೇರ್ನಲ್ಲೇ ನೇರವಾಗಿ ಮಣಿಪಾಲ್ ಆಸ್ಪತ್ರೆಗೆ ತೆರಳಿದರು. ಅಲ್ಲಿ ತಮ್ಮ ಪತ್ನಿಯ ಆರೋಗ್ಯವನ್ನು ಈ ಸಂದರ್ಭದಲ್ಲಿ ವಿಚಾರಿಸಿರುವಂಥದ್ದು. ಅಂದರೆ ಅವರ ಆರೋಗ್ಯದ ಕುರಿತು ವೈದ್ಯರಿಂದ ಮಾಹಿತಿಯನ್ನು ಪಡ್ಕೊಂಡಿರುವಂಥದ್ದು. ಮತ್ತು ಕುಮಾರಸ್ವಾಮಿ ಅವರು ಕೂಡ ಆಗಮಿಸಿದ ಸಂದರ್ಭದಲ್ಲಿ ತಮ್ಮ ತಾಯಿಯ ಆರೋಗ್ಯ ಹೇಗಿದೆ ಅನ್ನೋದರ ಕುರಿತು ವೈದ್ಯರು ನೀಡ್ತಾ ಇರುವಂಥ ಟ್ರೀಟ್ಮೆಂಟ್ ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ವೈದ್ಯರು ಕೈಮೀರಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗ ನಂಬಿರೋ ದೇವರೇ ಕಾಪಾಡಬೇಕು. ಇದು ಆಸ್ಪತ್ರೆ ಬಳಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಕೊಟ್ಟಂತ ಹೇಳಿಕೆ. 25 ವರ್ಷದ ಹಿಂದೆ ಆಸಿಡ್ ದಾಳಿಯಾಗಿತ್ತು ಅವರ ಮೇಲೆ. ಆದಾಗಲೂ ಕೂಡ ಅವರು ಬದುಕಲ್ಲ ಅಂತ ಹೇಳಿದ್ರು. ಆಗ ದೇವರ ಪೂಜೆಯಿಂದ ದೇವರ ದಯೆಯಿಂದ ಪಾರಾದರು. ರಾಜರಾಜೇಶ್ವರಿ ತಾಯಿಯೇ ಕಾಪಾಡಬೇಕು ಅವರನ್ನ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಇನ್ನು ಗುಣವಾಗಿ ಮನೆಗೆ ಬರ್ತಾರೆ ಅನ್ನುವಂಥ ನಂಬಿಕೆ ಇದೆ. ತಾಯಿಯ ಆರೋಗ್ಯ ಸಮಸ್ಯೆ ಬಗ್ಗೆ ಎಚ್.ಡಿ. ಕುಮಾರಸ್ವಾಮಿ ಅವರು ಕೊಟ್ಟಂತ ಮಾಹಿತಿ ಇದೆ. ವೈದ್ಯರು ಕೈಮೀರಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈಗ ನಾವು ನಂಬಿರುವಂತಹ ದೇವರೇ ಕಾಪಾಡಬೇಕು ಅಂದಿದ್ದಾರೆ ಕುಮಾರಸ್ವಾಮಿ. ಆಸ್ಪತ್ರೆಯ ಬಳಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಗದ್ಗದಿತರಾಗಿ ಮಾತಾಡಿದರು. ಮೊನ್ನೆ ದಿನ ಆರೋಗ್ಯದ ಸ್ವಲ್ಪ ಸಮಸ್ಯೆಯಿಂದ ಮಣಿಪಾಲ್ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ ಡಾಕ್ಟರ್ಗಳು ಉತ್ತಮವಾದ ರೀತಿಯ ಚಿಕಿತ್ಸೆ ನೀಡ್ತಾ ಇದ್ದಾರೆ. ಅವರು ಮೊದಲಿಂದಲೂ ವೈದ್ಯರ ಒಂದು ಚಿಕಿತ್ಸೆಗಳಿದ್ದರು. ಯಾವ ಒಂದು ದೇವರನ್ನ ನಂಬಿ ಬದುಕಿದ್ದಾರೆ. ಆ ದೇವರೇ ಅವರಿಗೆ ಎಲ್ಲ ರೀತಿ ಮತ್ತೆ ಪುನಃ ಇಂಥ ಒಂದು ಆರೋಗ್ಯದ ಸಮಸ್ಯೆಯಿಂದ ಹೊರಗೆ ಬರ್ತಕ್ಕಂಥ ಶಕ್ತಿ
ಅವ್ರು ನಂಬಿರ್ತಕ್ಕಂಥ ದೇವರು ಕೊಟ್ಕೊಂಡು ಬಂದಿದ್ದಾರೆ. ಸುಮಾರು 25 ವರ್ಷಗಳ ಹಿಂದೆ ಯಾವೊಂದು ಆ್ಯಸಿಡ್ನ ಅಟ್ಯಾಕ್ನಲ್ಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಸನ್ನಿವೇಶದಲ್ಲೂ ಅವ್ರು ನಂಬಿರ್ತಕ್ಕಂಥ ದೇವರು ಪ್ರತಿನಿತ್ಯ ದಿನಕ್ಕೆ 10 ಗಂಟೆ ಅವರ ದೇವರ ಕೋಣೆಯಲ್ಲಿ ಪೂಜೆ ಮಾಡ್ತಕ್ಕಂಥ ಅವರ ನಡವಳಿಕೆ ಏನಿದೆ, ಆ ದೇವರೇ ಅವ್ರನ್ನ ಕಾಪಾಡ್ತಕ್ಕಂಥದ್ದು. ಇಲ್ಲಿ ಮಣಿಪಾಲ್ನ ವೈದ್ಯರು ಎಲ್ಲ ರೀತಿಯ ಮುತುವರ್ಜಿ ವಹಿಸಿ ಎಲ್ಲ ರೀತಿಯ ಚಿಕಿತ್ಸೆ ಮಾಡ್ತಾ ಇದ್ದಾರೆ. ಆದರೆ ಅಂತಿಮವಾಗಿ ಆ ಚಿಕಿತ್ಸೆಗಳನ್ನು ಮೇಲ್ಪಟ್ಟು ಅವ್ರು ನಂಬಿರ್ತಕ್ಕಂಥ ನಮ್ಮ ತಾಯಿಯವರು, ಆ ಒಂದು ರಾಜರಾಜೇಶ್ವರಿ ತಾಯಿ ಇರ್ತಾರೆ, ಮೊದಲಿಂದಲೂ ಕಾಪಾಡಿರ್ತಕ್ಕಂಥದ್ದು ಆ ತಾಯಿ. ಅದರಿಂದ ಆ ದೇವರ ನಂಬಿಕೆ ಅವರೇನು ಇಟ್ಕೊಂಡಿದ್ದಾರೆ, ನಮ್ಮ ತಂದೆಯವರು ನಂಬಿಕೆ ಇಟ್ಕೊಂಡಿದ್ದಾರೆ. ಅವರು ಉತ್ತಮವಾದಂಥ ರೀತಿಯಲ್ಲಿ ಮನೆಗೆ ಬರ್ತಾರೆ ಅಂತಕ್ಕಂಥ ನಂಬಿಕೆ. ಮೊನ್ನೆ ದಿನ ತಮ್ಮ ತಾಯಿಯ ಆರೋಗ್ಯದ ಸ್ಥಿತಿಯ ಕುರಿತಾಗಿ ಅಂದರೆ ವೈದ್ಯರು ಶಕ್ತಿ ಮೀರಿ ಪ್ರಯತ್ನ ಮಾಡ್ತಿದ್ದಾರೆ, ಮತ್ತು ನಮ್ಮ ತಾಯಿ ಅಂದರೆ ಅವರ ಆರೋಗ್ಯ ಸ್ಥಿರವಾಗಿ ಮತ್ತೆ ಅವರು ಹುಷಾರಾಗಿ ಬರ್ತಾರೆ, ಮನೆಗೆ ಬರ್ತಾರೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ನಾವು ಕೂಡ ಆ ಒಂದು ನಿರೀಕ್ಷೆಯಲ್ಲಿದ್ದೀವಿ. ಹಿಂದೆ ಆ್ಯಸಿಡ್ ಅಟ್ಯಾಕ್ ಆದಂಥ ಸಂದರ್ಭದಲ್ಲಿ ನಮ್ಮ ತಾಯಿ ಬದುಕೋದೇ ಇಲ್ಲ ಅಂತ ವೈದ್ಯರು ಹೇಳಿದರು. ಆದರೆ ದೇವರ ದಯಿಂದ ಅವರು ಮಾಡುವಂಥ ಪೂಜೆಯ ಫಲದಿಂದಾಗಿ ಅವರು ಬದುಕಿ ಬಂದರು, ವಾಪಸ್ ಬಂದರು ಮನೆಗೆ. ಅದೇ ರೀತಿ ಅವರು ಈಗ ಅವರ ಆರೋಗ್ಯ ಗುಣವಾಗಿ ಬದುಕಿ, ಅಂದರೆ ಹಿಂದೆ ಹೇಗೆ ಅವರು ಆ್ಯಸಿಡ್ ಅಟ್ಯಾಕ್ ಆದಂಥ ಸಂದರ್ಭದಲ್ಲಿ ಬದುಕಿ ವಾಪಸ್ ಬಂದರು, ಅದೇ ರೀತಿಯಾಗಿ ಅವರು ಆರೋಗ್ಯಯುತವಾಗಿ ಮತ್ತೆ ಮರಳುತ್ತಾರೆ ಮನೆಗೆ ಅನ್ನುವಂಥ ಒಂದು ನಿರೀಕ್ಷೆಯನ್ನು ನಾವು ಇಟ್ಕೊಂಡಿದ್ದೀವಿ ಅನ್ನುವಂಥ ಮಾತನ್ನು ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ರು. ಆಸ್ಪತ್ರೆ ಬಳಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ತಮ್ಮ ತಾಯಿಯ ಆರೋಗ್ಯವನ್ನು ವೈದ್ಯರಿಂದ ಆರೋಗ್ಯದ ಕುರಿತು ಮಾಹಿತಿ ಪಡ್ಕೊಂಡ ನಂತರದಲ್ಲಿ ಅವರು ಮಾತಾಡ್ತಾ ಇದ್ರು. ರಾಜರಾಜೇಶ್ವರಿ ತಾಯಿಯ ಕಾಪಾಡಬೇಕು. ಅವರು ಈ ಹಿಂದೆ 25 ವರ್ಷಗಳ ಹಿಂದೆ ಆ್ಯಸಿಡ್ ಅಟ್ಯಾಕ್ ಆದಂಥ ಸಂದರ್ಭದಲ್ಲಿ ವೈದ್ಯರು ಅವರು ಬದುಕೋದೇ ಇಲ್ಲ ಅಂತ ಹೇಳಿದರು. ಆದರೆ ಬದುಕಿ ಬಂದರವರು. ಮತ್ತು ಈಗ ಅವರ ಆರೋಗ್ಯದಲ್ಲಿ ಉಸಿರಾಟದಲ್ಲಿ ಸ್ವಲ್ಪ ಏರುಪೇರಾಯಿತು ಅನ್ನುವಂಥ ಕಾರಣಕ್ಕೆ ಅವ್ರನ್ನ ಹಾಸ್ಪಿಟಲ್ಗೆ ದಾಖಲು ಮಾಡಿದ್ವಿ. ವೈದ್ಯರು ನಿರಂತರವಾಗಿ ಚಿಕಿತ್ಸೆ ನೀಡ್ತಾ ಇದ್ದಾರೆ. ಅವರು ಗುಣಮುಖರಾಗ್ತಾರೆ, ಮನೆಗೆ ವಾಪಸ್ ಆಗ್ತಾರೆ ಅನ್ನುವಂಥ ನಂಬಿಕೆ ಇದೆ. ತಾಯಿ ರಾಜರಾಜೇಶ್ವರಿಯೇ ನಮ್ಮ ತಾಯಿಯನ್ನು ಕಾಪಾಡ್ತಾರೆ ಅನ್ನುವಂಥ ನಂಬಿಕೆ ಇದೆ ಅನ್ನುವಂಥ ಮಾತನ್ನು ವೇಳೆ ಕುಮಾರಸ್ವಾಮಿಯವರು ತಮ್ಮ ತಾಯಿ ಆರೋಗ್ಯದ ಕುರಿತು ಮಾತಾಡ್ತಾ ಇದ್ದರು ಆಸ್ಪತ್ರೆ ಬಳಿ. ಇದೇ ವೇಳೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಕೂಡ ಮಣಿಪಾಲ ಆಸ್ಪತ್ರೆಗೆ ಧಾವಿಸಿದರು. ಈ ವೇಳೆ ತಮ್ಮ ಧರ್ಮಪತ್ನಿಯ ಆರೋಗ್ಯದ ಕುರಿತಾಗಿ ವೈದ್ಯರಿಂದ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಅವರ ಒಂದು ಆರೋಗ್ಯ ಹೇಗಿದೆ ಮತ್ತು ವೈದ್ಯರು ನೀಡ್ತಾ ಇರುವಂಥ ಟ್ರೀಟ್ಮೆಂಟ್, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ದೇವೇಗೌಡರು ಕೂಡ ಪಡ್ಕೊಂಡಿದ್ದಾರೆ ತಮ್ಮ ಧರ್ಮಪತ್ನಿಯ ಆರೋಗ್ಯದ ಕುರಿತಾಗಿ. ಇನ್ನು ಕುಮಾರಸ್ವಾಮಿಯವರು ತಮ್ಮ ತಾಯಿಯ ಆರೋಗ್ಯದ ಕುರಿತಾಗಿ ವೈದ್ಯರಿಂದ ಮಾಹಿತಿಯನ್ನು ಪಡ್ಕೊಂಡು ನಂತರದಲ್ಲಿ ಅವರು ಮಾತಾಡ್ತಿದ್ರು. ನಮ್ಮ ತಾಯಿ ಚಿಕಿತ್ಸೆಗೆ ಸೂಕ್ತವಾಗಿ ಸ್ಪಂದಿಸ್ತಾ ಇದ್ದಾರೆ, ಅವರು ಆರೋಗ್ಯಯುತವಾಗಿ ಮರಳುತ್ತಾರೆ ವಾಪಸ್ ಮನೆಗೆ ಅನ್ನುವಂಥ ಒಂದು ಭರವಸೆಯನ್ನು ಇಟ್ಕೊಂಡಿದ್ದೀವಿ. ದೇವರೇ ಅವರನ್ನು ಕಾಪಾಡ್ತಾರೆ. ಅವರ ಪೂಜಾ ಫಲಗಳ ಹಿಂದೆ ಹೇಗೆ ಅವರನ್ನು ಕಾಪಾಡ್ತೋ ಹಾಗೆಯೇ ಈಗಲೂ ಕೂಡ ಅವರನ್ನು ಕಾಪಾಡಲಿದೆ. ದೇವರ ದಯೆಯಿಂದ ಅವರ ಪೂಜಾ ಫಲವೇ ಅವರನ್ನು ಕಾಪಾಡುತ್ತೆ ಅನ್ನುವಂಥ ಒಂದು ನಿರೀಕ್ಷೆಯಲ್ಲಿ ನಾವಿದ್ದೀವಿ. ಅವರು ಬೇಗ ಗುಣಮುಖರಾಗಿ ವಾಪಸ್ ಬರಲಿ ಅಂತ ಕುಮಾರಸ್ವಾಮಿಯವರು ಈ ಸಂದರ್ಭದಲ್ಲಿ ಮಾತಾಡುವಂಥ ಸಂದರ್ಭದಲ್ಲಿ ಬಹಳ ಗದ್ಗದಿತರಾಗಿದ್ದರು. ಆ ನೋವಿನಲ್ಲೇ ತಮ್ಮ ತಾಯಿ ಆರೋಗ್ಯವಾಗಿ ವಾಪಸ್ ಬರ್ತಾರೆ ಅನ್ನುವಂಥ ನಂಬಿಕೆಯನ್ನು, ವಿಶ್ವಾಸವನ್ನು ವ್ಯಕ್ತಪಡಿಸಿದ್ರು.